ನೀವು ಇಷ್ಟೊತ್ತು ಏನ್ ಲೇಔಟ್ ಅಂತ ಇದ್ರಿ, ಲೇಔಟ್ ಅಲ್ಲ ಸರ್. ಮತ್ತೆ ಮೆಗಾ ಟೌನ್ಶಿಪ್ ಪ್ರಾಜೆಕ್ಟ್ ಸರ್. ಯಾಕೆ ಸರ್ ಹಂಗ ಹೇಳ್ತಿದ್ದೀರಾ? 90 acres ಅಲ್ಲಿ ಡೆವಲಪ್ಮೆಂಟ್ ಮಾಡ್ತಿರೋದು ಸರ್. 90 ಎಕರೆಯಲ್ಲಿ? ಹೌದು 90 ಎಕರೆಸ್ ಅಲ್ಲಿ? ಹೌದು ಸರ್. ಹಂಗಾದ್ರೆ ಇದು ಡೆಫಿನೆಟ್ಲಿ ಮೆಗಾ ಟೌನ್ಶಿಪ್ ಏನೆ. ಸಾರಿ ವೀಕ್ಷಕರೇ, ನಾನು ಅವಾಗಿಂದ ಲೇಔಟ್ ಅಂತ ಇದ್ದೀನಿ, ಲೇಔಟ್ ಅಲ್ಲ, ಡೆಫಿನೆಟ್ಲಿ ಮೆಗಾ ಟೌನ್ಶಿಪ್. 150 ರೂಪಾಯಿ ಡಿಸ್ಕೌಂಟ್. 100 ರೂಪಾಯಿ ಅಲ್ಲ ರೀ, ಎಲ್ಲೇ ಹೋದ್ರು ಕೂಡ 100 ರೂಪಾಯಿ ಕೇಳ್ತಾ ಇದ್ದೆ. ಬಟ್ ಆದ್ರೆ ವೀಕ್ಷಕರೇ ಇಲ್ಲಿ 150 ರೂಪಾಯಿ ಡಿಸ್ಕೌಂಟ್. ಆಮೇಲೆ ಇನ್ನೊಂದು ಆಫರ್ ಕೊಡ್ತಾ ಇದೀವಿ. ಇದ್ರ ಇನ್ನೂ ಆಫರ್ ಇದೆಯಾ? ಹೌದು, 150 ರೂಪಾಯಿ ಜಾಸ್ತಿ ಇರ್ಲಿ. ಹೇಳಿ ನಿಮ್ ಕಡೆಯಿಂದ ಯಾರು ಬರ್ತಿದಾರೋ 10 ಜನಕ್ಕೆ ಫ್ರೀ ರಿಜಿಸ್ಟ್ರೇಷನ್ ಸರ್. ಫ್ರೀ ರಿಜಿಸ್ಟ್ರೇಷನ್ ಏನಿಲ್ಲ ಅಂದ್ರೆ ಒಂದು 3-4 ಲಕ್ಷ ಆಗುತ್ತೆ. ಅದು ರಿಜಿಸ್ಟ್ರೇಷನ್ ಫ್ರೀ. 5 lakhs ವರೆಗೂ ಆಗುತ್ತೆ ಸರ್ ರಿಜಿಸ್ಟ್ರೇಷನ್. 5 lakh ವರೆಗೂ ಆಗುತ್ತೆ. ಅದು ರಿಜಿಸ್ಟ್ರೇಷನ್ ಫ್ರೀ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ. STRR ಮೇಲೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾರೆ, ಇಲ್ಲೆಲ್ಲಪ್ಪ ಸೈಟ್ಸ್ ತೋರಿಸ್ತಾನೆ ಅಂತ ಯೋಚನೆ ಮಾಡ್ತಾ ಇದ್ರಾ? ಯೋಚನೆ ಮಾಡಬೇಡ್ರಿ, ನಮ್ಮ STRR ಅಂಡ್ ಹೊಸಕೋಟೆಗೆ, ಹೌದು ಯಾರ ನೋಡ್ತಾ ಇದ್ರಾ, ಹೊಸಕೋಟೆ, ಮಾಲೂರು, KR ಪುರಂ ಎಲ್ಲದಕ್ಕೂ ಹತ್ರ ಆಗಿರುವಂತ ಒಂದೊಳ್ಳೆ ಲೇಔಟ್, ಒಂದೊಳ್ಳೆ ಸೈಟ್ ಅನ್ನ ಇವತ್ತು ನಾನು ನಿಮ್ಗೆ ತಗೊಂಡ್ಬಂದಿದ್ದೇನೆ. ಅಂಡ್ ಇದನ್ನ ನಮಗೆ ಪರಿಚಯ ಮಾಡ್ಕೊಡ್ತಾ ಇರೋಂಥವ್ರು ಮೂಕಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್. ಅವ್ರ ಕಡೆಯಿಂದ ಕೃಷ್ಣ ಗ್ರೀನ್ ಅನ್ನುವಂತ ಒಂದು ಲೇಔಟ್ ಅನ್ನ ಇವತ್ತು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಅಂಡ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹೇಮಂತ್ ಸರ್ ನೋಡಿ ಅಲ್ಲೇ ಇದಾರೆ. ವೆಲ್ಕಮ್ ಮಾಡೋಣ ಸರ್. ನಾ ರೋಡ್ ತೋರಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ತುಂಬಾ ಖುಷಿ ಆಯ್ತು, ಯಾಕಂತಂದ್ರೆ ನೋಡಿ ಇದೇನೆ STRR. ಹೌದು ಸರ್, ಎದುರುಗಡೆನೆ ನಿಮ್ ಲೇಔಟ್ ಹತ್ರದಲ್ಲಿ. ಹೌದು. ಇಲ್ಲಿಂದ ಎಷ್ಟು ದೂರದಲ್ಲಿ ಲೇಔಟ್ ಬರುತ್ತೆ ಸರ್? ಕರೆಕ್ಟ್ ಸರ್ ಇಲ್ಲಿಂದ ಇದೇನ್ ನಿಮ್ಗೆ ಇಲ್ಲಿ ರೈಟ್ ಸೈಡ್ ಏನ್ ದೊಡ್ಡ ಬೋರ್ಡ್ ಕಾಣಿಸ್ತಿದೆ ಅಲ್ವಾ ಸರ್? ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ತೋರಿಸಿ, ಅಲ್ಲಿ ತೋರಿಸಿ ನೋಡಿ, ದೊಡ್ಡ ಬೋರ್ಡ್ ಕಾಣ್ತಾ ಇದೆ. ಸೊ ಅಲ್ಲಿಂದ ಡೈರೆಕ್ಟ್ ನಿಮ್ಗೆ ಲೇಔಟ್ ಗೆ 60 feet ರೋಡ್ ಬರುತ್ತೆ ಸರ್. 60 feet ರೋಡ್? ಹೌದು. ಅಂದ್ರೆ ಕನೆಕ್ಟಿವಿಟಿ ಸಿಗ್ತಾ ಇದೆ? ಹೌದು, ಕನೆಕ್ಟಿವಿಟಿ ಇದೆ. ಸರ್ ಒಂದ್ ಕ್ವಶನ್ ಕೇಳಲ್ಲ, ಈ STRR ರೈಟ್ ಅಲ್ಲಿ ಹೋದ್ರೆ ಎಲ್ಲಿಗೆ ಹೋಗುತ್ತೆ ಸರ್? ರೈಟ್ ಹೋದ್ರೆ ಮಧುರೈಗೆ ಹೋಗುತ್ತೆ. ಓಕೆ. ಲೆಫ್ಟ್ ಹೋದ್ರೆ ದೇವನಹಳ್ಳಿ ಏರ್ಪೋರ್ಟ್ ಗೆ ಓನ್ಲಿ 20 minutes ಡ್ರೈವ್. ಇಲ್ಲಿಂದ ಹೊಸಕೋಟೆ ಎಷ್ಟು ದೂರ ಆಗುತ್ತೆ ನಮ್ಗೆ? ಇದೇ ನಾವು ಇದ್ರಲ್ಲಿ ಹೊರಟೋದ್ವಿಯಪ್ಪ ಅವಾಗ 23 kilometers ಬರುತ್ತೆ. 23 ಕಿಲೋಮೀಟರ್. ಒಂದು 25 ನಿಮಿಷದಲ್ಲಿ 30 ನಿಮಿಷದಲ್ಲಿ ಹೊರಟೋಗ್ಬೋದಾ? ಓಕೆ ಸರ್, ಫಾಸ್ಟ್ ಆಗಿ ಹೊರಟೋಗ್ಬಿಡ್ಬೋದು ಅಲ್ವಾ? ಇಲ್ಲಿಂದ ಒಳಗಡೆ ಹೋಗ್ಬೇಕು ಅಂತ ನಿಮ್ ಲೇಔಟ್ಗೆ ಹೋಗ್ಬೇಕು ಅಂತಂದ್ರೆ 60 meters. 60 meters ವಾಕೇಬಲ್ ಡಿಸ್ಟೆನ್ಸ್. ವಾಕೇಬಲ್ ಡಿಸ್ಟೆನ್ಸ್. ವಾಕ್ ಮಾಡೋಣ ಹಂಗಾದ್ರೆ? ಬನ್ನಿ ವಾಕ್ ಮಾಡ್ಬಿಡೋಣ. ಸರ್ ಇವಾಗ ಫಸ್ಟ್ ನನ್ ಕ್ವಶನ್ ಅಂತಂದ್ರೆ, ಈ ಲೇಔಟ್ ಯಾರ್ಯಾರಿಗೆ ಸೂಟೇಬಲ್, ಅಂದ್ರೆ ಯಾವ್ಯಾವ ಊರವ್ರಿಗೆ ಸೂಟೇಬಲ್? ಸುತ್ತಮುತ್ತಲು ಏರಿಯಾಗಳು ಸರ್ ಸುತ್ತಮುತ್ತ ಅಂದ್ರೆ ಚಿಕ್ಕತಿರುಪತಿ ಇದೆ, ಚಿಕ್ಕತಿರುಪತಿ ಓನ್ಲಿ 4 kilometers. ಓಕೆ. ಆಮೇಲೆ ಸರ್ಜಾಪುರ, ಅತ್ತಿಬೆಲೆ, ಎಲೆಕ್ಟ್ರಾನಿಕ್ ಸಿಟಿ. ಈ ಕಡೆ ಅಂತ ಬಂದ್ರೆ ಹೊಸಕೋಟೆ, ಮಾಲೂರು, ವೈಟ್ ಫೀಲ್ಡ್. ಈ ಲೊಕೇಶನ್ ಅಲ್ಲಿ ಯಾರು ಇದಾರೋ ಅವ್ರಿಗೆಲ್ಲ ತುಂಬಾ ಹತ್ರ. ಬೆಸ್ಟ್ ಅಂತೀರಾ ಇದು? ಬೆಸ್ಟ್ ಅಂತೀನಿ ಸರ್. ನೋಡಿ ವೀಕ್ಷಕರೇ, ಹೇಳಿದ್ರಲ್ವಾ, ಎಸ್ಪೆಷಲಿ ಸರ್ಜಾಪುರದಲ್ಲಿ ಇರ್ಬೋದು, ಅತ್ತಿಬೆಲೆ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಬೆಸ್ಟ್. ಯಾರ್ಯಾರು ಹೊಸಕೋಟೆ ಸುತ್ತಮುತ್ತಲು ಸೈಟ್ ನೋಡ್ತಾ ಇದ್ದೀರಾ, ಡೆವಲಪ್ಮೆಂಟ್ ಚೆನ್ನಾಗಿದೆ ಅನ್ನೋರಿಗೆ ಇನ್ನೊಂದೇನು ಅಂದ್ರೆ ಇದು ಬಂದು ಸೆಂಟರ್ ಪಾಯಿಂಟ್ ಸರ್. ಲಕ್ಕೂರ್ ಅನ್ನೋದು ಸೆಂಟರ್ ಪಾಯಿಂಟ್. ಲಕ್ಕೂರು ಇದು ಬಂದು ನಾವಿರೋದು ಇವಾಗ ಲಕ್ಕೂರಲ್ಲಿ. ಇದು ಲಕ್ಕೂರಲ್ಲಿ ಇರೋದು. ಹೌದು, ಇದು ಬಂದು ಸೆಂಟರ್ ಪಾಯಿಂಟ್. ಹೊಸಕೋಟೆಗೆ, ಮಾಲೂರ್ಗೆ, ಕೋಲಾರ್ಗೆ, ಈ ಕಡೆ ವೈಟ್ ಫೀಲ್ಡ್, KR ಪುರಂ, ಮಾರತಳ್ಳಿ, ಅತ್ತಿಬೆಲೆ, ಎಲೆಕ್ಟ್ರಾನಿಕ್ ಸಿಟಿ, ಹೊಸೂರು, ಇವ್ರಿಗೆಲ್ಲ ನಿಯರ್ ಬೈ ಆಗುತ್ತೆ ಸರ್. ಒಳ್ಳೆ ಕನೆಕ್ಟಿವಿಟಿ ಇದೆ, ಒಳ್ಳೆ ಕನೆಕ್ಟಿವಿಟಿ ಇದೆ. ನೆಕ್ಸ್ಟ್ ಬರೋದು ಕನೆಕ್ಟಿವಿಟಿ ಜೊತೆಲಿ ಡೆವಲಪ್ಮೆಂಟ್. ಸುತ್ತಮುತ್ತಲು ಡೆವಲಪ್ಮೆಂಟ್ ಬಗ್ಗೆ ತಿಳಿಸಿ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಕಂಪನಿಗಳಿದೆ, ಏನೇನ್ ಡೆವಲಪ್ಮೆಂಟ್ ನಡೀತಾ ಇದೆ, ಒಂಚೂರು ಇನ್ಫಾರ್ಮೇಶನ್ ಕೊಡಿ ಸರ್. ಡೆವಲಪ್ಮೆಂಟ್ ಅಂತ ಬಂದ್ರೆ ನಿಮ್ಗೆ ಇನ್ನೊಂದು ಇಯರ್ ಅಲ್ಲಿ ನಮ್ದು ಲೇಔಟ್ ಬ್ಯಾಕ್ ಸೈಡ್ ನಿಮ್ಗೆ 600 acres ಅಲ್ಲಿ ಇಂಡಸ್ಟ್ರಿಯಲ್ ಬರ್ತಿದೆ ಸರ್. 600 acres ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ. ಓಕೆ 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 ಓಕೆ. ಅಂದ್ರೆ ನಾಳೆ ದಿನ ಇಲ್ಲಲ್ಲ ಒಳ್ಳೆ ಬಂಗಾರ ಬೆಲೆ ಹಂಗಾದ್ರೆ? ಹೌದು ಸರ್. ಸರ್ ಇವತ್ತು ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರಿಗೆ ಇನ್ನ 3 to 6 months ಅಲ್ಲೇ 5,000 ವರೆಗೂ ಅಪ್ರಿಷಿಯೇಷನ್ ಆಗ್ಬಿಡುತ್ತೆ. ಹೌದು, ಬಂದ್ಬಿಡುತ್ತೆ ಅಂತ ಬಂದ್ಬಿಡುತ್ತೆ. ಓಕೆ. ಸೊ ಅಂತಂದ್ರೆ ಒಂದ್ 2 ರಿಂದ 3 ವರ್ಷದಲ್ಲೆಲ್ಲ ನಮ್ ಪಕ್ಕ ಡಬಲ್ ಇಲ್ಲಿ ಗ್ಯಾರಂಟಿ ಅಲ್ವಾ? ಸೊ ಡೆಫಿನೆಟ್ಲಿ ಅಪ್ರಿಷಿಯೇಷನ್ ಯಾರಾಗಬೇಕು. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಮುಂಚೆನೂ ಕೂಡ ಸರ್ ನಾನು ಮಾಡಿದೀನಿ. ಹೌದು, ಈ ಹೊಸಕೋಟೆ ಸುತ್ತಮುತ್ತಲೆಲ್ಲ ಮಾಡಿದೀನಿ. ಎಲ್ಲೇ ಮಾಡ್ಲಿ ಬೇಡಿಕೆ ಜಾಸ್ತಿ, ಪ್ರತಿಯೊಬ್ಬರಿಗೂ ಇಷ್ಟಪಡುತ್ತೆ. ಯಾಕಂದ್ರೆ ಕನೆಕ್ಟಿವಿಟಿ ಚೆನ್ನಾಗಿದೆ, ಸೂಪರ್ ಕನೆಕ್ಟಿವಿಟಿ. ಪಕ್ಕದಲ್ಲೇ STRR ಇದೆ, ಸೊ ಅದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಸರ್ ಮೇನ್ ಏನಂದ್ರೆ STRR ಇಂದಾನೆ ಇದಕ್ಕೆ ಪ್ರೈಸ್ ಜಾಸ್ತಿ ಆಗುತ್ತೆ, ವ್ಯಾಲ್ಯೂ ಸಿಕ್ಕಿರೋದು. ಫಸ್ಟ್ ಹೇಳ್ಬೇಕು ಅಂದ್ರೆ 2020 ಲೇಔಟ್ ಪ್ರೈಸ್ ಬಂದು 899 ಇತ್ತು ಸರ್ ಸ್ಕ್ವೇರ್ ಫೀಟ್. ಇವಾಗ ಬಂದು 4299 ಆಗಿದೆ. ನೀವೇ ಥಿಂಕ್ ಮಾಡಿ 5 ವರ್ಷಕ್ಕೆ ಎಷ್ಟು ಅಪ್ರಿಷಿಯೇಷನ್ ಆಗಿದೆ, ಎಷ್ಟು ಅಪ್ರಿಷಿಯೇಷನ್ ಆಯ್ತು ಅಲ್ವಾ? ಸೊ ವೀಕ್ಷಕರೇ, ಸೊ ಡೆಫಿನೆಟ್ಲಿ ಇನ್ನ ಬೆಳೆಯುತ್ತೆ. ನಾನು ಹೇಳ್ತಾ ಇದ್ದೀನಲ್ವಾ, 5,000 ಮೇಲೆ ತಗೊಂಡ್ರೆ ಸ್ವಲ್ಪ ವೇಟ್ ಮಾಡ್ಬೇಕು. ಬಟ್ 5,000 ಒಳಗಡೆ ಯಾವುದೇ ರೇಟ್ ಇದ್ರೂ ಕೂಡ ಅಪ್ರಿಷಿಯೇಷನ್ ಸಿಗೋದಕ್ಕೆ ಜಾಸ್ತಿ ಟೈಮ್ ತಗೊಳಲ್ಲ. 1 ವರ್ಷದಲ್ಲಿ ಸಾರ ಹೇಳ್ತಾರಲ್ಲ 6 ತಿಂಗಳಿಗೆಲ್ಲ 6 ತಿಂಗಳು ಸರ್. ಯಾಕಂದ್ರೆ ಲೇಔಟ್ ಒಳಗಡೆ ತೋರಿಸ್ತೀನಿ, ಲೇಔಟ್ ಒಳಗಡೆ ಹೋಗೋಣ. ಲೇಔಟ್ ಒಳಗಡೆ ಸಿಮೆಂಟ್ ರೋಡ್ ಆಗ್ಬೇಕು, ಅದಕ್ಕೆ 2-3
ಮಂತ್ಸ್ ಆಗುತ್ತೆ. ಸೊ ಇವಾಗ ಲೈನ್ಸ್ ಎಲ್ಲ ತೆಗಿತಾ ಇದಾರೆ, ಎಲ್ಲ ಅಂಡರ್ ಗ್ರೌಂಡ್ ಬರೋದ್ರಿಂದ ಲೈನ್ಸ್ ಎಲ್ಲ ತೆಗಿತಾ ಇದಾರೆ. ಸೊ ಲೈನ್ಸ್ ಎಲ್ಲ ಕನೆಕ್ಷನ್ ಕೊಟ್ಮೇಲೆ ಸಿಮೆಂಟ್ ರೋಡ್ ಬರುತ್ತೆ. ಸಿಮೆಂಟ್ ರೋಡ್ ಆಗಿದ ತಕ್ಷಣ ಇನ್ 3 ಮಂತ್ಸ್ ಅದಾಗುತ್ತೆ, ಅದು ರೆಡಿ ಆಗುತ್ತೆ. 3 ಮಂತ್ಸ್ ಆಗಿದ ತಕ್ಷಣ ನಿಮ್ಗೆ ಅಪ್ರಿಸಿಯೇಷನ್ ಹೈಕ್ ಆಗುತ್ತೆ. ಹೈಕ್ ಆಗ್ಬಿಡುತ್ತೆ. ಸೊ ಲೇಔಟ್ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಇವಾಗ ಇನ್ನೊಂಚೂರು ಹೇಳ್ಬೇಕು ಅಂತಂದ್ರೆ ಸುತ್ತಮುತ್ತಲು ಸ್ಕೂಲು ಕಾಲೇಜು ಹಾಸ್ಪಿಟಲ್ಸ್ ಯಾವ್ದಿದೆ ಸರ್? ಸ್ಕೂಲ್ ಅಂತ ಬಂದ್ರೆ ನಿಮ್ಗೆ ಕ್ರೈಸ್ಟ್ ಇದೆ ಸರ್, ಇಲ್ಲಿಂದ ಜಸ್ಟ್ 15 ಮಿನಿಟ್ಸ್ ಡ್ರೈವ್ ಅಲ್ಲಿ ಇದೆ. ಕ್ರೈಸ್ಟ್ ಯೂನಿವರ್ಸಿಟಿ. ಹೌದು, ಕ್ರೈಸ್ಟ್ ಯೂನಿವರ್ಸಿಟಿ. ಆಮೇಲೆ ಬಂದ್ರೆ ನಿಮ್ಗೆ ವರ್ಕ್ರೇಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಒಂದಿದೆ, ಗ್ರೀನ್ವುಡ್ ಹೈ ಸ್ಕೂಲ್ ಇದೆ, ಇಷ್ಟು ಡೆಲ್ಲಿ ಪಬ್ಲಿಕ್ ಒಂದು ಸ್ಕೂಲ್ ಇದೆ ಸರ್. ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಇಲ್ಲ ಇದೆ ಸರ್. ನೋಡ್ರಿ, DPS ಕೂಡ ಹತ್ರದಲ್ಲೇ ಇದೆ ಅಂತ. ಇವೆಲ್ಲ ಹತ್ರದಲ್ಲೇ ಎಷ್ಟು ದೂರ ಇರ್ಬೋದು ನಿಮ್ ಸರ್? ಜಸ್ಟ್ 20 ಮಿನಿಟ್ಸ್ ಡ್ರೈವ್ ಸರ್, ಎಲ್ಲ 10 to 5 ಕಿಲೋಮೀಟರ್ ಡ್ರೈವ್ ಅಲ್ಲಿ ರೇಡಿಯಸ್ ಅಲ್ಲೇ ಸಿಕ್ಬಿಡುತ್ತೆ. ಓಕೆ, ಜೊತೆಲಿ ಹಾಸ್ಪಿಟಲ್ಸ್ ಹೇಳಿ ಸರ್. ಹಂಗೆ ಅಂತ ಬಂದ್ರೆ ಹೊಸಕೋಟೆ MVG ಹಾಸ್ಪಿಟಲ್ ಬರುತ್ತೆ. ಕರೆಕ್ಟ್. ಮತ್ತೆ ಈ ಕಡೆ ಸರ್ಜಾಪುರ ಸೈಡ್ ಎಲ್ಲ ಹೋದ್ರೆ ನಿಮ್ಗೆ NH, ಆತ್ರಯ ಅಂತ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ದೊಡ್ಡ ಹಾಸ್ಪಿಟಲ್ಸ್ ಇದೆ. ಓಕೆ, ಇನ್ ನೆಕ್ಸ್ಟ್ ಬರೋದು ಇಲ್ಲಿ ಬಂದು ಉಳ್ಕೊಂತಾರೆ ಅಂತಂದ್ರೆ ಎವ್ರಿ ಡೇ ನಮ್ಗೆ ಶಾಪಿಂಗ್ ಮಾಡ್ಬೇಕಾಗುತ್ತೆ, ವೀಕೆಂಡ್ಸ್ ಅಲ್ಲೆಲ್ಲ ತಿರುಗಾಡಬೇಕು. ಸೊ ಲೈಫ್ ಸ್ಟೈಲ್ ಸ್ವಲ್ಪ ಯಾವ ತರ ಇದೆ ಸರ್? ಶಾಪಿಂಗ್ ಅಂತ ಹೋದ್ರೆ ಸರ್ ಸರ್ಜಾಪುರಕ್ಕೆ ಇಲ್ಲಿಂದ 15 ಮಿನಿಟ್ಸ್ ಡ್ರೈವ್ ಆಗುತ್ತೆ. ಡಿಮಾರ್ಟ್, ಲಕ್ಸುರಿಗೆ ಏನ್ ಬೇಕೋ ಎಲ್ಲ ಸರ್ಜಾಪುರಲ್ಲಿ ಸಿಗುತ್ತೆ ಸರ್. ಇನ್ನ ಈ ಕಡೆ ಹೋಗ್ತೀವಿ ಅಂದ್ರೆ ವೈಟ್ ಫೀಲ್ಡ್ ಆಗುತ್ತೆ ನಿಮ್ಗೆ. ಮೆಟ್ರೋ ಸ್ಟೇಷನ್, PVR ಸಿನಿಮಾ, ಮಾಲು ಎಲ್ಲ ವೈಟ್ ಫೀಲ್ಡ್ ಅಲ್ಲಿ ಸಿಗುತ್ತೆ. ಸೊ ಡಿಮಾರ್ಟ್ ಇರ್ಬೋದು, PVR ಇರ್ಬೋದು, ಮೆಟ್ರೋ ಸ್ಟೇಷನ್ಸ್ ಇರ್ಬೋದು, ಮಾಲ್ಸ್ ಗಳು ಇರ್ಬೋದು, ಎಲ್ಲ ಹತ್ರದಲ್ಲಿದೆ. ಹೌದು. ಸೊ ಕನೆಕ್ಟಿವಿಟಿ ವೈಸ್ ಜೊತೆಯಲ್ಲಿ ಸರ್ ಹೇಳ್ದಂಗೆ ಲೈಫ್ ಸ್ಟೈಲ್ ವೈಸ್ ಸ್ಕೂಲು ಕಾಲೇಜ್ ಹಾಸ್ಪಿಟಲ್ಸ್ ಗಳು ಎಲ್ಲವೂ ಕೂಡ ತುಂಬಾ ಹತ್ರದಲ್ಲಿದೆ ಅಂತ ಹೇಳ್ಬೋದು. ಸರ್ ಇವಾಗ ಇಷ್ಟೊತ್ತು ಹೊರಗಡೆ ಮಾತಾಯ್ತು, ಒಳಗಡೆ ಬಂದ್ಬಿಡೋಣ. ಹೆಂಗೋ ಲೇಔಟ್ ಒಳಗಡೆ ಇದ್ದೀವಿ. ಸರ್ ಟೋಟಲಿ ಎಷ್ಟು ಎಕರೆಯಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ? ನೀವು ಇಷ್ಟೊತ್ತು ಏನ್ ಲೇಔಟ್ ಅಂತ ಇದ್ರಿ, ಲೇಔಟ್ ಅಲ್ಲ ಸರ್, ಮತ್ತೆ ಮೆಗಾ ಟೌನ್ಶಿಪ್ ಪ್ರಾಜೆಕ್ಟ್ ಸರ್. ಯಾಕೆ ಸರ್ ಹಂಗ ಹೇಳ್ತಿದ್ದೀರಾ? 90 acres ಅಲ್ಲಿ ಡೆವಲಪ್ಮೆಂಟ್ ಮಾಡ್ತಿರೋದು ಸರ್. 90 ಎಕರೆಯಲ್ಲಿ? ಹೌದು. 90 acres ಅಲ್ಲಿ? ಹೌದು ಸರ್. ಹಂಗಾದ್ರೆ ಇದು ಡೆಫಿನೆಟ್ಲಿ ಮೆಗಾ ಟೌನ್ಶಿಪ್ ಏನೇ. ಸಾರಿ ವೀಕ್ಷಕರೇ, ನಾನು ಅವಾಗಿಂದ ಲೇಔಟ್ ಅಂತ ಇದ್ದೀನಿ, ಲೇಔಟ್ ಅಲ್ಲ, ಡೆಫಿನೆಟ್ಲಿ ಮೆಗಾ ಟೌನ್ಶಿಪ್. ಸರ್ 90 ಎಕರ್ ಅಲ್ಲಿ ಸದ್ಯಕ್ಕೆ ಎಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ರೆ? ಎಷ್ಟು ಸೈಟ್ ಬರ್ತಾ ಇದೆ ಸರ್? ಇವಾಗ ಫಸ್ಟ್ ಫೇಸ್ ಅಂತ 10 acres ಅಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಫಸ್ಟ್ ಫೇಸ್ ಇದು 10 acres. ಹೌದು. ಓಕೆ, ಸೊ ಇಲ್ಲೊಂದು ಕ್ವಶನ್ ಕೇಳ್ತೀನಿ. ಇದು 10 acre ಆದ್ರೆ ಉಳಿದಿದ್ದು 8 acre ಎಲ್ಲಿದೆ ಸರ್ ಇವಾಗ? ಸರ್ ಏನ್ ಅಲ್ಲಿ ಕಾಣಿಸ್ತಿದೆ ತೋರ್ಸಲ್ಲಿ STR ರೋಡ್ ಇದೆ ಅಲ್ವಾ ಸರ್? ಅಲ್ಲಿಂದ ನಿಮ್ ಡೈರೆಕ್ಟ್ ಒಳಗಡೆಗೆ 60 feet ರೋಡ್ ಕೊಡ್ತೀವಿ ಸರ್. ಕಂಪ್ಲೀಟ್ 60 feet ರೋಡ್ ಕೊಟ್ಬಿಡ್ತೀವಿ. ಹೌದು. ಓ ಪರವಾಗಿಲ್ಲ ರೀ. ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಏನ್ ಬೋರ್ಡ್ ಕಾಣಿಸ್ತಿದೆ ಅಲ್ಲೆಲ್ಲ ನೆಕ್ಸ್ಟ್ ವಿಲಾಸ್ ಡೆವಲಪ್ಮೆಂಟ್ ಆಗುತ್ತೆ ಸರ್. ಸೊ ಅಲ್ಲಿ ವಿಲಾಸ್ ಡೆವಲಪ್ಮೆಂಟ್ ಆಗುತ್ತೆ. ಹೌದು. ವಿಲಾಸ್ ಆದ್ಮೇಲೆ ಮತ್ತೆ ಏನ್ ಮಾಡ್ತೀರಾ ಅಲ್ಲಿ? ಅಲ್ಲಿ ರೈಟ್ ಸೈಡ್ ಗೆ ಅಪಾರ್ಟ್ಮೆಂಟ್ಸ್ ಬರುತ್ತೆ ಸರ್. ಸೊ ವಿಲಾಸ್, ಅಪಾರ್ಟ್ಮೆಂಟ್ಸ್ ಅದಾದ್ಮೇಲೆ ಬರುವಂತದ್ದು ವೀಕ್ಷಕರ ಲೇಔಟ್. ಅಂದ್ರೆ ನಿಮ್ಗೆ ಡೌಟ್ ಇರ್ಬೋದು ಯಾಕೆ ಇಷ್ಟು ಒಳಗಡೆ ಬಂತು ಅಂತಂದ್ರೆ, ಸೊ ಇಷ್ಟು ಒಳಗಡೆ ಹತ್ರದಲ್ಲೇ ಇದೆ. ಸೊ ಮುಂದ್ಗಡೆ ಎಲ್ಲ ಬೇರೆ ಬೇರೆ ಡೆವಲಪ್ಮೆಂಟ್ ಪ್ಲಾನ್ ಮಾಡಿದೀರಾ ನೀವು? ಯಾಕಂದ್ರೆ ಇವಾಗ ವಿಲ್ಲಾ ಕಾನ್ಸೆಪ್ಟ್ ಬಂದ್ಬಿಟ್ರೆ ನೆಕ್ಸ್ಟ್ ಲೇಔಟ್ ಪ್ರಾಬ್ಲಮ್ ಆಗುತ್ತೆ. ಓಕೆ ಓಕೆ. ಸೊ ಲೇಔಟ್ ಮಾಡಿ ವಿಲ್ಲಾ ಕಾನ್ಸೆಪ್ಟ್ ಬರುತ್ತೆ. ಸೊ ಲೇಔಟ್ ಮಾಡಿ ಅಪಾರ್ಟ್ಮೆಂಟ್ ಮಾಡಿ ವಿಲ್ಲಾ ಮಾಡುವಂತ ಪ್ಲಾನ್ ಮಾಡ್ತಾ ಇದ್ದಾರೆ ಸರ್. ಈ 10 acre ಅಲ್ಲಿ ಟೋಟಲ್ ಎಷ್ಟು ಸೈಟ್ಸ್ ಫಾರ್ಮ್ ಆಗಿದೆ? 130 ಇದೆ ಸರ್. 130. ಹೌದು. ಅವೈಲೇಬಲ್ ಇರೋದು ಎಷ್ಟು ಅದರಲ್ಲಿ? ಅವೈಲೇಬಲ್ ಇರೋದು 60 ಸೈಟ್ಸ್ ಸರ್. 70 ಸೋಲ್ಡ್ ಔಟ್ ಆಗಿದೆ. ಪ್ರೀ ಬುಕಿಂಗ್ ಮಾಡ್ಬಿಟ್ರೆ ಹೆಂಗೆ ನೀವೆಲ್ಲ? ಇಲ್ಲ ಸರ್, ಸ್ಟಾರ್ಟಿಂಗ್ ಅಲ್ಲೇ ಸೋಲ್ಡ್ ಔಟ್ ಆಗಿದೆ. ಎಲ್ಲ ಸೋಲ್ಡ್ ಔಟ್ ಮಾಡ್ಬಿಟ್ರಾ? ಸರಿ, 60 ಸೈಟ್ ಏನಿದೆ ಇದರಲ್ಲಿ ಯಾವ ಫೇಸಿಂಗ್ ಸಿಗುತ್ತೆ, ಯಾವ ಡೈಮೆನ್ಷನ್ ಸಿಗುತ್ತೆ ಸರ್? ಫೇಸಿಂಗ್ ಅಂತ ಬಂದ್ರೆ ನಿಮ್ಗೆ ಈಸ್ಟ್, ವೆಸ್ಟ್, ನಾರ್ತ್, ಸೌತ್ 4 ಫೇಸಿಂಗ್ ಸಿಗುತ್ತೆ. ಡೈಮೆನ್ಷನ್ಸ್ ಅಂತ ಬಂದ್ರೆ 20, 30, 30, 40, 40, 60, 30, 50 4 ಡೈಮೆನ್ಷನ್ ಅಲ್ಲಿ ಇದೆ. ಎಲ್ಲ ಡೈಮೆನ್ಷನ್ ಆಲ್ ದ ಡೈಮೆನ್ಷನ್, ಆಲ್ ದ ಫೇಸಿಂಗ್ ಎಲ್ಲ ಸಿಗುತ್ತೆ ಸರ್. ಕಾರ್ನರ್ ಇದೆಯಾ? ಕಾರ್ನರ್, ಹಾರ್ಡ್ ಸೈಡ್ಸ್, ಯಾವ ಸೈಡ್ ಬೇಕೋ ಕೊಡ್ತೀವಿ. ಎವ್ರಿಥಿಂಗ್ ಇದೆ. ಸೊ ಯಾರೇ ನೋಡ್ತಾ ಇದ್ದಾರೆ, ಇನ್ನೊಂದೇನಂತಂದ್ರೆ, ಸೊ ಬೇಗ ಬಂದ್ರೆ ನಿಮ್ಗೆ ಇಷ್ಟವಾದ ನಂಬರ್ ಅನ್ನ ಚೂಸ್ ಮಾಡ್ಕೋಬಹುದು, ನಿಮ್ಗೆ ಇಷ್ಟವಾದ ಫೇಸಿಂಗ್ ಅನ್ನ ಚೂಸ್ ಮಾಡ್ಕೊಬಹುದು. ಸೊ ಅದಕ್ಕೆ ಹೇಳುವಂತದ್ದು ಆದಷ್ಟು ಬೇಗ ಅಪ್ರೋಚ್ ಆಗಿ. ಮತ್ತೆ MPA ಅಪ್ರೂವ್ಡ್ ಲೇಔಟ್ ಸರ್ ಇದು. MPA ಅಪ್ರೂವ್ಡ್. ಹೌದು. ಸೊ ಮಾಲೂರು ಇದು ಪ್ಲಾನಿಂಗ್ ಅಥಾರಿಟಿ ಇಂದ ಬರುತ್ತೆ. ಓಕೆ, ಸೊ ಅಪ್ರೂವ್ಮೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ ಸರ್. ಏನ್ ಬುಕಿಂಗ್ ಮಾಡ್ತಾರಲ್ಲ ಅವ್ರಿಗೆ ಲೀಗಲ್ ಡಾಕ್ಯುಮೆಂಟ್ಸ್ ನಾವು ಇಶ್ಯೂ ಮಾಡ್ತೀವಿ. ಅವ್ರಿಗೆ ಲಾಯರ್ ಹತ್ರ ಕ್ರಾಸ್ ಚೆಕ್ ಮಾಡಿಸ್ಕೋಬಹುದು. ಓಕೆ, ಸೊ ವೀಕ್ಷಕರೇ, ಸೊ ಇಲ್ಲಿ ಬಂದಾಗ ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೇಳೋದನ್ನ ಮರಿಬೇಡಿ. ಅಂಡ್ ಇನ್ನೊಂದು MP ಅಪ್ರೂವ್ಡ್ ಆಗಿರೋದ್ರಿಂದ, ಅಪ್ರೂವ್ಡ್ ಅಂತ ಬಂದಾಗ ಅದಕ್ಕೆ ಸೆಟ್ ಆಫ್ ರೂಲ್ಸ್ ಅನ್ನ ಫಾಲೋ ಮಾಡ್ಲೇಬೇಕಾಗುತ್ತೆ ಸರ್. ಇಂಡಿವಿಜುವಲ್ ಈ ಖಾತಾ ಸಿಗುತ್ತೆ ಸರ್ ನಮ್ಗೆ? ಹೌದು ಸರ್, ಇಂಡಿವಿಜುವಲ್ ಪ್ರತಿ ಸೈಡ್ಗೂ ಇಂಡಿವಿಜುವಲ್ ಖಾತಾ ಕೊಡ್ತೀವಿ ಸರ್. ಸೂಪರ್ ಸರ್. ಇಷ್ಟೊತ್ತಾಯ್ತು ಡಾಕ್ಯುಮೆಂಟ್ಸ್ ಇವೆಲ್ಲ ಆಯ್ತು ಸರ್. ಇವಾಗ ಡೆವಲಪ್ಮೆಂಟ್, ಸೊ ಅಮ್ಯುನಿಟೀಸ್ ಅಂತ ಬಂದಾಗ ಏನೇನ್ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ? ಯಾಕಂದ್ರೆ ನಾವು ಬಂದಲ್ಲಿಂದ ನೋಡ್ತಾ ಇದ್ದೀನಿ, ಇಲ್ಲೆಲ್ಲ ಫುಲ್ ಎಲ್ಲ ಬೋರ್ಡ್ ಹಾಕಿದೀರಾ. ಇದು ಪಾರ್ಕ್ ಅನ್ಕೊಂತೀನಿ ನಾನು ಆಕ್ಚುಲಿ. ಹೌದು ಸರ್, ಇದು ಅದು ಟೋಟಲ್ ಲೇಔಟ್ ಒಳಗಡೆ 3 ಪಾರ್ಕ್ ಬರುತ್ತೆ ಸರ್. 3 ಪಾರ್ಕ್ ಬರುತ್ತೆ. ಸೊ ವೀಕ್ಷಕರ ಹಂಗೆ ತೋರಿಸಿ, ಅಲ್ಲಿ ನೋಡಿ, ಅಲ್ಲೊಂದು ಪಾರ್ಕ್ ಇದೆ, ಅಲ್ಲೊಂದು ಲಾಸ್ಟ್ ಅಲ್ಲೊಂದು, ಟೋಟಲಿ 3 ಪಾರ್ಕ್ಗಳು ಇಲ್ಲಿ ಅವೈಲೇಬಲ್ ಇದೆ. ಸೊ ವೀಕ್ಷಕರೇ, ಇಲ್ಲೊಂದು ಕ್ಲಾರಿಟಿ ಕೊಟ್ಬಿಡಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಬೋರ್ಡ್ ತೋರಿಸಿ ಅಂಕಲ್ ನಮ್ಗೆ ವೀಕ್ಷಕರಿಗೆ, ಅಲ್ಲಿ ಬೋರ್ಡ್ ಕಾಣ್ತಾ ಇದೆಯಲ್ಲ, ಸೊ ಆ ಬೋರ್ಡ್ ಇಂದ 60 feet ರೋಡ್. ಸೊ ಹಂಗೆ ಸೀದಾ ಕನೆಕ್ಟಿವಿಟಿ ಲೇಔಟ್ ಒಳಗಡೆ ಬರುತ್ತೆ. ಲೇಔಟ್ ಒಳಗಡೆ. ಸೊ ನಾವು ಅಲ್ಲಿ ಬಂದ್ವಲ್ಲ, ಆ ಚಿಕ್ಕ ರೋಡ್ ಬಗ್ಗೆ ನೀವೇನು ಇದ್ ಮಾಡ್ಕೊಬೇಕು? ಅದು ಬಂದು ಗವರ್ಮೆಂಟ್ ರೋಡ್ ಸರ್. ಗವರ್ಮೆಂಟ್ ರೋಡ್ ಇದು ನಾವು ಕೊಡ್ತೀರಾ ರೋಡ್. ಸೊ ನಿಮ್ ಜಾಗದಲ್ಲಿ ನೀವು ಕೊಡ್ತೀರಾ ರೋಡ್ ಅಲ್ವಾ? 60 feet ರೋಡ್ ರೀ, ಇನ್ನೇನ್ ಬೇಕು ನಿಮ್ಗೆ? ಸರಿ, ಇವಾಗ ಲೇಔಟ್ ಡೆವಲಪ್ಮೆಂಟ್ ಅಂತ ಬಂದಾಗ ಏನೇನ್ ಅಮ್ಯುನಿಟೀಸ್ ಕೊಡ್ತಿದ್ರು ಒಂಚೂರು ನಮ್ಗೆಲ್ಲ ಹೇಳ್ಬೋದು, ಎಕ್ಸ್ಪ್ಲೈನ್ ಮಾಡ್ಬೋದಾ? ಮುಂದೆ ಬನ್ನಿ ವೀಕ್ಷಕರೇ. ಯಾವ್ದು ಬೇಸಿಕ್ ಅಮ್ಯುನಿಟೀಸ್ ಇಲ್ಲ ಸರ್, ಎಲ್ಲ ಹೈ ಕ್ಲಾಸ್ ಅಮ್ಯುನಿಟೀಸ್. ಎಲ್ಲ ಹೈ ಕ್ಲಾಸ್ ಅಮ್ಯುನಿಟೀಸ್ ಏನೇನ್ ಕೊಡ್ತಾ ಇದ್ರ ಸರ್ ನೀವು ಇಲ್ಲಿ? ಸರ್ ನೀವೇ ನೋಡ್ತಿರ್ಬೋದು, ಇಲ್ಲಿ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಇದೆ, 60 feet ಮೈನ್ ರೋಡ್ ಇದೆ. ಅದೇ 60 feet ಮೈನ್ ರೋಡ್ ಅಂತ ಹೇಳಿದ್ನಲ್ಲ, ಇದೇ ರೋಡ್. ಹೌದು. ಓಕೆ. ಆಮೇಲೆ ಲೇಔಟ್ ಒಳಗಡೆ ನೀವು ಬಂದ್ರೆ 40, 30 ಸಬ್ ರೋಡ್ ಬರುತ್ತೆ ನಿಮ್ಗೆಲ್ಲ. ಸರಿ, ಓಕೆ. ಕ್ಲಬ್ ಹೌಸ್ ಇದೆ. ಸೊ ಕ್ಲಬ್ ಹೌಸ್ ಕೊಡ್ತೀರಾ? ಕ್ಲಬ್ ಹೌಸ್ ಬರುತ್ತೆ ಸರ್. ಎಷ್ಟು ದೊಡ್ಡದಾಗಿ ಬರುತ್ತೆ ಕ್ಲಬ್ ಹೌಸ್? ದೊಡ್ಡದಾಗಿ ಮಾಡ್ಬಿಡ್ತೀರಾ? ತುಂಬಾ ದೊಡ್ಡದಾಗಿ ಬರುತ್ತೆ ಸರ್. ಸೂಪರ್. ಆಮೇಲೆ
ಮತ್ತೆ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ. ಸ್ವಿಮ್ಮಿಂಗ್ ಪೂಲ್ ಇದೆಯಾ? ಹೌದು ಸರ್. ಓಕೆ. ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಹಾ ಅವೆನ್ಯೂ ಪ್ಲಾಂಟೇಶನ್, ಜಾಗಿಂಗ್ ಟ್ರ್ಯಾಕ್, ಇಂಡೋರ್ ಗೇಮ್ಸ್, LED ಸ್ಟ್ರೀಟ್ ಲೈಟ್ಸ್, ಅಂಡರ್ ಗ್ರೌಂಡ್ ವಾಟರ್ ಫೆಸಿಲಿಟಿ, ಎಲೆಕ್ಟ್ರಿಕ್ ಫೆಸಿಲಿಟಿ, 24x7 ಸೆಕ್ಯೂರಿಟಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸರ್. ಸೊ ಎಲ್ಲ ಇದೆ, ಎವ್ರಿಥಿಂಗ್ ಇದು ಎಲ್ಲ ಇದೆ ಸರ್. ಏನಿಲ್ಲ ಅಂತೇನಿಲ್ಲ. ಇಲ್ಲ ಅನ್ನಂಗಿಲ್ಲ. ಅದಕ್ಕೆ ಅಲ್ವಾ ಸರ್ ಮೆಗಾ ಟೌನ್ಶಿಪ್ ಅಂತ ಹೇಳೋದು. ಸೊ ವೀಕ್ಷಕರೇ, ಇನ್ನೇನ್ ಬೇಕ್ರಿ? ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಜಾಗಿಂಗ್ ಪಾರ್ಕ್, 24/7 ಸೆಕ್ಯೂರಿಟಿ, CCTV, ಸೀವೇಜ್, ಡ್ರೈನೇಜ್, ವಾಟರ್ ಫೆಸಿಲಿಟಿ. ಅಪ್ಪ ಹೇಳಕ್ಕೆ ಆಲ್ರೆಡಿ ನೀವು ನೋಡ್ತಿರ್ಬೋದು ಸರ್, ವಾಟರ್ ಕನೆಕ್ಟಿವಿಟಿ ಎಲ್ಲ ಆಗೋಗಿದೆ. ಎಲ್ಲ ಇಲ್ಲಿ ಬಂದ್ಬಿಟ್ಟಿದ್ಯಾ? ಪೈಪ್ ಸೈಟ್ ಒಳಗಡೆನೆ ಇದೀವಿ. ಹೌದು. ವೀಕ್ಷಕರೇ, ಈ ರೀತಿ ಸೈಟ್ ಬರುತ್ತೆ. ಅಂಡ್ ಇಲ್ಲಿ ನೋಡಬಹುದು ಕಾಂಕ್ರೀಟ್ CC ಡ್ರೈನ್ ಕೊಟ್ಟಿದ್ದಾರೆ ಅಂಡ್ ಸಿವೇಜ್ ಕೂಡ ವ್ಯವಸ್ಥೆ ಅವೈಲೇಬಲ್ ಇದೆ. ಸರ್ ಈ ಪೈಪ್ ಏನು? ಸರ್ ಅದು ವಾಟರ್ ಪೈಪ್ ಸರ್, ಸೀವೇಜ್. ಸಿವೇಜ್ ಲೈನ್. ಹೌದು. ಓಕೆ. ಗ್ರೀನ್ ಏನು? ಇದು ಎಲೆಕ್ಟ್ರಿಕ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ. ಹಂಗಾರೆ ಈ ಮೇಲ್ಗಡೆ ಲೈನ್ ಅಲ್ಲಿ ಏನು ಇರೋದೇ ಇಲ್ಲ. ಅದು ಇವತ್ತೇ ಲಾಸ್ಟ್ ಸರ್. ಮುಗೀತು. 2 ಅವರ್ಸ್ ಅಲ್ಲಿ ಎಲ್ಲ ಓಪನ್ ಮಾಡ್ತಾ ಇದೀವಿ. ಸರ್ ಅದು ಬ್ಲಾಕ್ ಪೈಪ್ ಇದೆಯಲ್ಲ, ಅದೇನ್ ಸರ್? ವಾಟರ್ ಪೈಪ್ ಸರ್ ಅದು. ಸೊ ನೀರು, ಪವರ್, ಡ್ರೈನೇಜ್ ಎಲ್ಲ ಎವ್ರಿಥಿಂಗ್ ಎಲ್ಲ ಆಗಿದೆ ಸರ್. CCTV ಎಲ್ಲ ಹಾಕ್ಸ್ಬಿಟ್ಟಿದ್ದೀರಾ ಮತ್ತೆ? ಆಲ್ರೆಡಿ ಹೌದು ಸರ್. ಸೊ ನೋಡ್ರಿ, ಎಲ್ಲ ನಿಮ್ಮ ಸೇಫ್ಟಿಗೋಸ್ಕರ CCTV ಇರ್ಬೋದು ಅಂಡ್ ಬೇಸಿಕ್ ಆಗಿರುವಂತಹ ಸಿವೇಜ್, ಡ್ರೈನೇಜ್, ವಾಟರ್. ಸರ್ ವಾಟರ್ ಗೆ ಏನು ವ್ಯವಸ್ಥೆ ಮಾಡ್ತಾ ಇದ್ರಿ ಸರ್? ಸರ್ ಆಲ್ರೆಡಿ 2 ಬೋರ್ ಇದೆ. ಆಮೇಲೆ ವಾಟರ್ ರೇಟ್ ಟ್ಯಾಂಕ್ ಒಂದು ಹಾಕ್ತಿವಿ ಸರ್. ಓವರ್ ಟ್ಯಾಂಕು ಬರ್ತಾ ಇದೆ. ಸೊ ಆಲ್ರೆಡಿ 2 ಬೋರ್ ಇಟ್ಟಿದೆ. 2 ಬೋರ್ ಇದೆ ಸರ್. ನೀರಂತೂ ಸಫಿಶಿಯಂಟ್. ಸೊ ಅಂತೂ ಎಲ್ಲದೂ ಕ್ಲಿಯರ್ ಇದೆ. ಸೊ ವಾಟರ್ ಇರ್ಬೋದು, ಬೇಸಿಕ್ ಅಮ್ಯುನಿಟೀಸ್, ಪ್ರೀಮಿಯಂ ಅಮ್ಯುನಿಟೀಸ್. ವೀಕ್ಷಕರೇ, ಕ್ಲಬ್ ಹೌಸ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೂ ಕೂಡ ಹೇಳ್ಬೋದು. ಸರ್ ಫೈನಲ್ ಆಗಿ ಬರುವಂತದ್ದು ಪ್ರೈಸ್. ಒಂಚೂರು ಪ್ರೈಸ್ ಮಾತಾಡೋಣ. ವ್ಯಾಲ್ಯೂ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ನಾನು ಕೇಳ್ತಾ ಇರುವಂತದ್ದು, ನೀವು ಏನ್ ಪ್ರೈಸ್ ಅನ್ನ ಕೋಟ್ ಮಾಡ್ತಾ ಇದ್ದೀರಾ ಅಂಡ್ ಸುತ್ತಮುತ್ತಲು ಏನ್ ರೇಟ್ ಓಡ್ತಾ ಇದೆ ಸರ್ ಇಲ್ಲಿ? ಸರ್ ಸುತ್ತಮುತ್ತಲು 4500 ಓಡ್ತಿದೆ ಸರ್. ನಾವು ಲಾಂಚಿಂಗ್ ಪ್ರೈಸ್ ಅಂತ 4299 ಮಾಡ್ತಾ ಇದೀವಿ ಸರ್. 4299. ಬಟ್ ಆದ್ರೂ ನಾನು ಎಲ್ಲೇ ಹೋದ್ರೂ ಕೂಡ ನಮ್ಮ ವೀಕ್ಷಕರಿಗೆ ಒಂದ್ ಸ್ವಲ್ಪ ಡಿಸ್ಕೌಂಟ್ ಇಸ್ಕೊಂಡೇ ಬಂದೇ ಬರ್ತೀನಿ. ಸೊ ಕನ್ನಡಕೋರ ವೀಕ್ಷಕರಿಗೆ ಇದರಲ್ಲಿ ಡಿಸ್ಕೌಂಟ್ ಸಿಗ್ಬೋದಾ? ಸಿಗ್ಬೋದು ಸರ್. ಏನ್ ಡಿಸ್ಕೌಂಟ್ ಕೊಡ್ತೀರಾ? ನಿಮ್ ಚಾನಲ್ ಮುಖಾಂತರ ಬರೋರಿಗೆ ಫ್ಲಾಟ್ 150 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ ಸರ್. 150 ರೂಪಾಯಿ ಡಿಸ್ಕೌಂಟ್. 100 ರೂಪಾಯಿ ಅಲ್ಲ ರೀ, ಎಲ್ಲೇ ಹೋದ್ರು ಕೂಡ 100 ರೂಪಾಯಿ ಕೇಳ್ತಾ ಇದ್ದೆ. ಬಟ್ ಆದ್ರೆ ವೀಕ್ಷಕರೇ, ಇಲ್ಲಿ 150 ರೂಪಾಯಿ ಡಿಸ್ಕೌಂಟ್. ಆಮೇಲೆ ಇನ್ನೊಂದು ಆಫರ್ ಕೊಡ್ತಾ ಇದೀವಿ. ಇದ್ರ ಇನ್ನೂ ಆಫರ್ ಇದೆಯಾ? ಹೌದು. 150 ರೂಪಾಯಿ ಜಾಸ್ತಿ ಇರ್ಲಿ. ಹೇಳಿ. ನಿಮ್ ಕಡೆಯಿಂದ ಯಾರು ಬರ್ತಿದಾರೋ 10 ಜನಕ್ಕೆ ಫ್ರೀ ರಿಜಿಸ್ಟ್ರೇಷನ್ ಸರ್. ಫ್ರೀ ರಿಜಿಸ್ಟ್ರೇಷನ್ ಏನಿಲ್ಲ ಅಂದ್ರೆ ಒಂದು 3-4 ಲಕ್ಷ ಆಗುತ್ತೆ. ಅದು ರಿಜಿಸ್ಟ್ರೇಷನ್ ಫ್ರೀ. 5 lakhs ವರೆಗೂ ಆಗುತ್ತೆ ಸರ್ ರಿಜಿಸ್ಟ್ರೇಷನ್. 5 lakh ವರೆಗೂ ಆಗುತ್ತೆ. ಅದು ರಿಜಿಸ್ಟ್ರೇಷನ್ ಫ್ರೀ. ಬಟ್ ಓನ್ಲಿ 10 ಜನರಿಗೆ ಮಾತ್ರ. ಮೊದಲ 10 ಜನರಿಗೆ ಕನ್ನಡ ಕೋರ ಅಂತ ಹೇಳ್ಕೊಂಡು ಯಾರು ಬರ್ತಾರ ಅವರಿಗೆ ನಿಮ್ಗೆ 100% ಏನು ರಿಜಿಸ್ಟ್ರೇಷನ್ ಚಾರ್ಜಸ್ ಇದೆ ಅದು ಕಂಪ್ಲೀಟ್ಲಿ ಫ್ರೀ. 150 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ, ರಿಜಿಸ್ಟ್ರೇಷನ್ ಫ್ರೀ ಆಗಿ ಸಿಗ್ತಾ ಇದೆ. ಸೊ ಆದ್ರಿಂದ ಈ ಕೂಡಲೇ ಬೇಕಾದ್ರೆ ವಿಡಿಯೋ ಪಾಸ್ ಮಾಡ್ಬಿಟ್ಟು ನೀವು ಇಮಿಡಿಯೇಟ್ಲಿ ಸ್ಕ್ರೀನ್ ಮೇಲೆ ಬರ್ತಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಸರ್ ಇವಾಗ ಯಾರಾದ್ರೂ ಲೋನ್ಗೆ ಹೋಗ್ಬೇಕು ಅಂತಂದ್ರೆ ಎಷ್ಟು % ಲೋನ್ ಆಗುತ್ತೆ? 80% ಲೋನ್ ಆಗುತ್ತೆ ಸರ್. ನೀವೇ ಮಾಡಿಸ್ಕೊಡ್ತೀವಿ? ನಾವೇ ಮಾಡಿಸ್ಕೊಡ್ತೀವಿ. ಒಳ್ಳೆ ಬ್ಯಾಂಕ್ ಜೊತೆ ಎಲ್ಲ ಟೈಪ್ ಆಗಿದ್ರೆ ಅಂತಂದ್ರೆ. ಸರ್ ಇವಾಗ ಯಾರಾದ್ರೂ ಬುಕ್ ಮಾಡ್ಕೋಬೇಕು ಅಂದ್ರೆ ಬುಕಿಂಗ್ ಪ್ರೊಸೆಸ್ ಏನಿರುತ್ತೆ ಅದೊಂಚೂರು ಎಕ್ಸ್ಪ್ಲೇನ್ ಮಾಡಿ. ಸರ್ ಬುಕಿಂಗ್ ಪ್ರೊಸೆಸ್ 1 lakh ಇರುತ್ತೆ ಸರ್. 1 ಲಕ್ಷ ರೂಪಾಯಿ. 1 ಲಕ್ಷ ರೂಪಾಯಿ ಇರುತ್ತೆ. ಲೀಗಲ್ ಎಲ್ಲ ಅವ್ರಿಗೆ ಇಶ್ಯೂ ಮಾಡ್ತೀವಿ ಸರ್. ಓಕೆ. ಅವ್ರು ಹೋಗಿ ಬೇಕಾದ್ರೆ ಲಾಯರ್ ಹತ್ರ, ಅವ್ರಿಗೆ ಗೊತ್ತಿರೋ ಲಾಯರ್ ಹತ್ರ ಚೆಕ್ ಮಾಡಿಸಿ ಎಲ್ಲ ಓಕೆ ಅಪ್ರೂವ್ಡ್ ಇದೆ ಲೇಔಟ್ ಅಂದ್ಮೇಲೆ ಅವ್ರು ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಡೆಫಿನೆಟ್ಲಿ ಇಲ್ಲಿ ಬಂದಾಗ ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡು ಹೋಗೋದನ್ನ ಮರಿಬೇಡಿ. ಅಂಡ್ ಅಷ್ಟೇ ಅಲ್ಲದೆ ನಿಮ್ಮ ಡಾಕ್ಯುಮೆಂಟ್ಸ್, ಎಲಿಜಿಬಿಲಿಟಿ ಡಾಕ್ಯುಮೆಂಟ್ಸ್ ಅನ್ನ ಬಂದು ಕೊಟ್ಟೋಗಿ. ಯಾಕಂತಂದ್ರೆ ಸರ್ ಹೇಳ್ತಿದ್ರೆ 80% ಲೋನ್ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ 80% ಲೋನ್ ಆಗುತ್ತೆ ಅಂತಂದ್ರೆ ನಿಮ್ಮ ಪ್ರೊಫೈಲ್ ಕೂಡ ಅಷ್ಟೇ ಕರೆಕ್ಟ್ ಆಗಿರ್ಬೇಕಾಗುತ್ತೆ. ಸೊ ನೀವು ಅಲ್ಲಿ ಕೊಟ್ಟೋಗಿ, ಸೊ ನಿಮ್ದು ಅವ್ರು ಚೆಕ್ ಮಾಡ್ಕೊಳ್ಳಿ, ಇಲ್ಲಿರುವಂತ ಡಾಕ್ಯುಮೆಂಟ್ಸ್ ಅನ್ನ ನೀವು ಚೆಕ್ ಮಾಡ್ಕೊಳ್ಳಿ. 2 ಕರೆಕ್ಟ್ ಆಯ್ತು ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಕನಸಿನ ನಿವೇಶನ ನನ್ಸಾಗುತ್ತೆ. ಕಸ್ಟಮರ್ ತಲೆನೋವು ಇರಬಾರ್ದು. ಇವತ್ತು ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ತಾರೆ, ನಾಳೆ ಯಾರಿಗೆ ಸೇಲ್ ಮಾಡಬೇಕಪ್ಪ ಅನ್ನೋದು ಅವ್ರಿಗೆ ಕೊರತೆ ಇರಬಾರ್ದು ಅಂತ ಬೈಬ್ಯಾಕ್ ಬಗ್ಗೆ. ಹೌದು, ರೀಸೇಲ್ ಬಗ್ಗೆ ಮಾತಾಡ್ತಾ ಇದೀನಿ. ಬೈಬ್ಯಾಕ್ ಅಗ್ರಿಮೆಂಟ್ ಕೊಡ್ತಾ ಇದೀವಿ ಸರ್. ನೀವು ಬೈಬ್ಯಾಕ್ ಮಾಡ್ತೀರಾ? ಹೌದು. ಸೊ ನಮ್ಗೆ ಯಾರು ಬೇರೆ ಹುಡ್ಕೋಬೇಕಂತ ಬೇರೆ ಯಾರು ಹುಡುಕೋ ಅವಶ್ಯಕತೆ ಇಲ್ಲ, ನಾವೇ ಬೈಬ್ಯಾಕ್ ಅಗ್ರಿಮೆಂಟ್ ಕೊಡ್ತಾ ಇದೀವಿ. ಓಕೆ. ಸೊ ನಾಳೆ ವೇಟ್ ಮಾಡಿ, ರೇಟ್ ಜಾಸ್ತಿ ಆದ್ಮೇಲೆ ನಿಮ್ಗೆ ಕೊಟ್ಬಿಟ್ಟು ನಾವೇ ತಗೊಂತೀವಿ ಸರ್. ಸಾಕಲ್ಲ ಸರ್, ಇನ್ನೇನ್ ಬೇಕು ನಮ್ಗೆ? ಸೊ ನಿಶ್ಚಿಂತೆಯಿಂದ ಬರ್ಬೋದು, ಬೈ ಮಾಡ್ಬೋದು. ಬೈ ಬ್ಯಾಕ್ ಪಾಲಿಸಿ ಇರೋದ್ರಿಂದ ಡೆಫಿನೆಟ್ಲಿ ವರ್ತ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನೀವು ಹೇಳಿದ್ರಿ ಸರ್ ಇನ್ನ ಬೇರೆಯವ್ರು ಕೂಡ ನಾವು ಬೈ ಮಾಡಿದ್ದಾರೆ ನಮ್ಮ ಹತ್ರ ಆಲ್ರೆಡಿ ಅಂತಂದ್ರೆ ನಾವು ಅವ್ರ ಹತ್ರನೂ ವಿಚಾರಿಸ್ಕೋಬಹುದು. ಡೀಟೇಲ್ಸ್ ಕೊಡ್ತೀರಾ ನೀವು? ಡೀಟೇಲ್ಸ್ ಕೊಡ್ತೀವಿ ಅಲ್ವಾ? ಸೊ ಡೆಫಿನೆಟ್ಲಿ ನಿಮ್ಗೆ ಏನಾದ್ರು ಅಂತ ಡೌಟ್ ಇದ್ರೆ ಬನ್ನಿ. ಆಲ್ರೆಡಿ ಯಾರು ರಿಜಿಸ್ಟ್ರೇಷನ್ ಆಗಿರುತ್ತೆ, ಯಾರಾದ್ರು ಅಗ್ರಿಮೆಂಟ್ ಆಗಿರುತ್ತೆ, ಅವ್ರ ಜೊತೆನೂ ಮಾತಾಡ್ಕೋಬಹುದು. ಸುತ್ತಮುತ್ತಲು ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡ್ಕೋಬಹುದು. ಸರ್ ಫೈನಲ್ ಆಗಿ ಇಷ್ಟೊತ್ತು ನಮ್ಮ ಮಾತನ್ನೆಲ್ಲ ಕೇಳ್ಕೊಂಡು ವಿಜುವಲ್ಸ್ ಎಲ್ಲ ನೋಡ್ಕೊಂಡ್ ಬಂದಿರ್ತಾರೆ ವೀಕ್ಷಕರು. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಮೂಕಾ ಡೆವಲಪರ್ಸ್ ಕಡೆಯಿಂದ? ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಮೂಕಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅಂದ್ರೆ ಟ್ರಸ್ಟ್ ಸರ್. ಯಾಕೆಂದ್ರೆ ಇವಾಗ ಕೋಟಿ ಕನ್ಸಲ್ಟ್ ಇಟ್ಕೊಂಡಿರ್ತಾರೆ ಒಂದ್ ಲೆವೆಟ್ ಮೇಲೆ ಇನ್ವೆಸ್ಟ್ ಮಾಡಕ್ ಮುಂಚೆ. ಫೇಕ್ ಆಗೋದು, ದುಡ್ಡು ಹಾಕ್ಬಿಟ್ಟು ಇನ್ನ ರಿಜಿಸ್ಟ್ರೇಷನ್ ಆಗಲ್ಲ, ಆ ತರ ಎಲ್ಲ ಭಯ ಪಡೋ ಅಂತ ಅವಶ್ಯಕತೆ ಏನಿಲ್ಲ ಸರ್. ಬರ್ಲಿ, ಬುಕಿಂಗ್ ಮಾಡ್ಕೊಳ್ಳಿ, ಲೀಗಲ್ ಕೊಡ್ತೀವಿ, ಚೆಕ್ ಮಾಡಿಸ್ಲಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಆಮೇಲೆ ನಾನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. STR ಪಕ್ಕದಲ್ಲಿ ಡೆಫಿನೆಟ್ಲಿ ಈ ರೀತಿ STR ಪಕ್ಕ ಅಲ್ಲಿ ಗಾಡಿ ಓಡಾಡೋದೆಲ್ಲ ಕಾಣ್ತಾ ಇದೆ. ಸೊ ಅಂತದ್ರಲ್ಲಿ ಅಷ್ಟು ಹತ್ತಿರದಲ್ಲಿ, ಅದು ಕೂಡ ಹೊಸಕೋಟೆಗೆ ಹತ್ತಿರದಲ್ಲಿ ಔಟನ್ನ ತಗೊಂಡ್ಬಂದಿದ್ದೀನಿ ಅಂತಂದ್ರೆ ಇಟ್ಸ್ ಡೆಫಿನೆಟ್ಲಿ ವರ್ತ್ ಅಂತ ಹೇಳ್ತೀನಿ. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, 5,000 ಒಳಗಡೆ ಯಾವುದೇ ಸೈಟ್ ಇದ್ರೂ ಕೂಡ ಇಮಿಡಿಯೇಟ್ಲಿ ಬುಕ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಈಸಿಯಾಗಿ 5,000 ದಾಟೋಗ್ಬಿಡುತ್ತೆ. ಫೈನಲ್ ಆಗಿ ಒಂದೇ ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ನಮ್ಮ ವೀಕ್ಷಕರು ನೋಡ್ತಾ ಇರೋರು ಯಾಕೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಫ್ಯೂಚರ್ ಡೆವಲಪ್ಮೆಂಟ್ಸ್ ಏನೇನಿದೆ ಸರ್? ಇದು ಬಂದು ಫಾಸ್ಟ್ ಡೆವಲಪಿಂಗ್ ಏರಿಯಾ ಸರ್. ಎಕ್ಸಲೆಂಟ್ ಕನೆಕ್ಟಿವಿಟಿ ಇದೆ. ನೀವು ಈ ಕಡೆ ಬೆಂಗಳೂರು ಸಿಟಿಗಾದ್ರೂ ಹೋಗಿ, ಈ ಕಡೆ ಕೋಲಾರ, ಈ ಕಡೆ ವೈಟ್ ಫೀಲ್ಡ್, ದೇವನಹಳ್ಳಿ, ಹೊಸೂರು,
ಎಲ್ಲೋದ್ರೂ ಸೆಂಟ್ರಲ್ ಲೊಕೇಶನ್ ಸರ್ ಇದು. ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹೌದು. ಇನ್ನೊಂದು ಏನಂದ್ರೆ STRR ಆಗಿದ ತಕ್ಷಣ 60 ಫೀಟ್ ರೋಡ್ ಕೊಟ್ಟಿದ ತಕ್ಷಣ ಇನ್ 2 months ಅಲ್ಲಿ 6000 ಹೈಕ್ ಆಗೋ ಚಾನ್ಸಸ್ ಇದೆ. 6000 ಹೊಟ್ಟೋಗ್ಬಿಡುತ್ತೆ. ನೋಡ್ರಿ ಈ 60 ಫೀಟ್ ರೋಡ್ ಅಲ್ಲಿ ಕನೆಕ್ಟ್ ಮಾಡ್ಬಿಟ್ರೆ STRR ಹಿಂಗೆ ಹೊಟ್ಟೋಗ್ಬಿಡ್ಬೋದು. ತುಮಕೂರ್ಗೆ ಹೋಗ್ತೀರಾ, ಹೊಸೂರ್ಗೆ ಹೋಗ್ತೀರಾ, ತಿರುಪತಿಗೆ ಹೋಗ್ತೀರಾ, ಸಿಟಿಗೆ ಹೋಗ್ತೀರಾ, ಎಲ್ಲಾದ್ರೂ ಹೋಗಿ ಅಲ್ವಾ. ಸೊ ಡೆಫಿನೆಟ್ಲಿ ಫ್ಯೂಚರ್ ಪ್ರೂಫ್ ಅಂತಾರೆ ಗೊತ್ತಾ, ಇದು ಫ್ಯೂಚರ್ ಪ್ರೂಫ್ ಅಂತ ಹೇಳ್ಬೋದು. ಎಲ್ಲಾ ಡೆವಲಪ್ಮೆಂಟ್ ಆಗಿದೆ ಸರ್. ಡೆವಲಪ್ಮೆಂಟ್ ಫಾಸ್ಟ್ ಗ್ರೋಯಿಂಗ್ ಡೆವಲಪ್ಮೆಂಟ್ ಇದೆ. ಐಡಿಯಲ್ ಮತ್ತೆ ಮನೆನೂ ಕಟ್ಸ್ಬೋದು, ಇನ್ವೆಸ್ಟ್ ಮಾಡೋರ್ಗು ಒಳ್ಳೆ ಲೇಔಟ್ ಅಂತ ಹೇಳ್ಬೋದು. ಉಳ್ಕೊಳ್ಳೋದಿದ್ರೆ ಉಳ್ಕೊಳ್ಳಿ, ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಮಾಡ್ಲಿ. ಅಂಡ್ ಇನ್ನೊಂದು ಈ ಕಡೆ ನೋಡಿದ್ರೆ ಸಿಟಿ, ಹಿಂದ್ಗಡೆ ನೋಡಿದ್ರೆ ಒಂದು ಒಳ್ಳೆ ನೇಚರ್ ಅಲ್ವಾ ಸರ್. ಸೊ ಒಳ್ಳೆ ನೇಚರ್ ಬೇಕು, ಫ್ಯೂಚರ್ ಡೆವಲಪ್ಮೆಂಟ್ ಬೇಕು, ಕನೆಕ್ಟಿವಿಟಿ ಬೇಕು ಅಂತಂದ್ರೆ ನೀವು ಕೃಷ್ಣ ಗ್ರೀನ್ಸ್ಗೆ ಬರಬೇಕು ಸರ್. ಫೈನಲ್ ಆಗಿ ಬರ್ತಾ ಇರುವಂತದ್ದು ಮೂಕಾಬ್ ಡೆವಲಪರ್ಸ್ ಅವ್ರದ್ದು ಆಫೀಸ್ ಎಲ್ಲಿ ಬರುತ್ತೆ ಸರ್? ಆಫೀಸ್ ಸರ್ ನಮ್ಮ ಆಫೀಸ್ ಬಂದು ಅತ್ತಿಬೆಲೆ ಲೊಕೇಟ್ ಆಗಿರೋದು. ಇನ್ನೊಂದು ಬ್ರಾಂಚ್ ಮಾಡೋ ಪ್ಲಾನ್ ಅಲ್ಲಿ ಇದೆ ಸರ್. ಸೊ ಇವಾಗ ನಾವು ಲಾಂಚ್ ಮಾಡ್ತಾ ಇರೋದ್ರಿಂದ ಇನ್ನೊಂದು ಆಫೀಸು ಮಾಡ್ತೀವಿ, ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಸದ್ಯಕ್ಕೆ ಅತ್ತಿಬೆಲೆಗೆ ಬರ್ಬೋದು. ಏನಾದ್ರು ಕೇಳೋದಿದ್ರೆ, ಮಾಡೋದಿದ್ರೆ, ಡಾಕ್ಯುಮೆಂಟ್ಸ್ ಕೊಡೋದಿದ್ರೆ, ಡಾಕ್ಯುಮೆಂಟ್ಸ್ ತಗೊಳ್ಳೋದಿದ್ರೆ, ಪ್ರತಿಯೊಂದಕ್ಕೂ ಏನೇ ಲೀಗಲ್ ಡಾಕ್ಯುಮೆಂಟ್ಸ್ ಆಗ್ಲಿ ಏನೇ ಬೇಕಾದ್ರೂ ಕಸ್ಟಮರ್ ಡೈರೆಕ್ಟ್ ಆಫೀಸ್ಗೆ ಬರ್ಬೋದು. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಲೇಔಟ್ ಅಲ್ಲ ಮೆಗಾ ಟೌನ್ಶಿಪ್ ತಂದಿರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್.